ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ರಾಜ್ಯ ಸರ್ಕಾರದಿಂದ ಹೊಸ ರೂಲ್ಸ್ಗಳನ್ನು ಹೊರಡಿಸಿದ್ದಾರೆ. ಒಂದು ಶಕ್ತಿ ಯೋಜನೆಗೆ ಈ ಒಂದು ರೂಲ್ಸ್ಗಳನ್ನು ನೀವೇನಾದರೂ ಫಾಲೋ ಮಾಡಿದ್ದೀರಾ ಅಂದರೆ ಜಸ್ಟ್ ಸಿಂಪಲ್ ಟಿಕೆಟ್ ತೆಗೆದುಕೊಂಡು ಓಡಾಡಬೇಕಾಗುತ್ತದೆ. ನೀವು ಒಂದು ಫ್ರೀ ಬಸ್ ಇದ್ದರೂ ಕೂಡ ಹಾಗಾದರೆ ಹೊಸ ರೂಲ್ಸ್ಗಳನ್ನು ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ. ನೀವು ಏನೇನು ಫಾಲೋ ಮಾಡಬೇಕು ಎಲ್ಲನೂ ಕೂಡ, ಅದಕ್ಕೋಸ್ಕರ ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಹಾಗೆ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು ವೀಕ್ಷಕರೇ, ಇಲ್ಲಿ ಶಕ್ತಿ ಯೋಜನೆ ಅಂತ ಅಂದರೆ ಎಲ್ಲರೂ ಕೂಡ ಮಹಿಳೆಯರಿಗೆ ಫ್ರೀ ಬಸ್ನ ಬಿಟ್ಟಿದ್ದಾರೆ. ಜಸ್ಟ್ ಏನು ಕೂಡ ಅಪ್ಲಿಕೇಶನ್ ಹಾಕೋ ಹಾಗಿಲ್ಲ. ಜಸ್ಟ್ ನಿಮ್ಮ ಆಧಾರ್ ಕಾರ್ಡ್ ತೋರಿಸಿದ್ರೆ ಈ ಒಂದು ಫ್ರೀ ಪ್ರಯಾಣ ಮಾಡಬಹುದು. ಇದು ಮಹಿಳೆಯರು 100% ಅನುಕೂಲ ಆಗಿದೆ. ಆದರೆ ಸ್ವಲ್ಪ ಅವರಿಗೆ ಅನಾನುಕೂಲ ಆಗಿದೆ. ಇಲ್ಲಿ ಶಕ್ತಿ ಯೋಜನೆಯಡಿ ನೀವು ಎಲ್ಲರೂ ಕೂಡ ಫ್ರೀ ಬಸ್ನ ಮಾಡಿರ್ತೀರ. ಆದರೆ ಇನ್ನು ಮುಂದೇನು ಕೂಡ ನೀವು ಪ್ರಯಾಣ ಮಾಡಬೇಕು ಅಂದರೆ ಫ್ರೀ ಬಸ್ ಆಗಿ ಹೋಗಬೇಕು ಅಂದರೆ ಈ ಒಂದು ಸರ್ಕಾರದವರು ಏನು ರೂಲ್ಸ್ಗಳನ್ನು ಏನು ಜಾರಿ ಮಾಡಿದ್ದಾರೆ ಈಗಾಗಲೇ ನೀವು ಎಲ್ಲರೂ ಕೂಡ ಫಾಲೋ ಮಾಡಬೇಕಾಗುತ್ತದೆ. ಏನಾದರೂ ಫಾಲೋ ಮಾಡಿಲ್ಲ ಅಂದರೆ ಏನಾಗುತ್ತದೆ ಅಂದರೆ ನಿಮಗೆ ಫ್ರೀ ಬಸ್ ಇದ್ರೂ ಕೂಡ ನೀವು ಒಂದು ಟಿಕೆಟ್ ತೆಗೆದುಕೊಳ್ಳುವ ಪರಿಸ್ಥಿತಿ ಬರುತ್ತೆ. ಹಾಗಾದ್ರೆ ಏನು ರೂಲ್ಸ್ ಇದೆ ಅದರ ಬಗ್ಗೆನೂ ಕೂಡ ತಿಳಿಸಿಕೊಡುತ್ತೇನೆ. ಈಗ ಇದನ್ನ ಗಮನವಿಟ್ಟು ನೋಡ್ತಾ ಹೋಗಿ. ಇಲ್ಲಿ ನೀವು ಒಂದು ಶಕ್ತಿ ಯೋಜನೆಯಡಿ ಒಂದು ಪ್ರಯಾಣ ಮಾಡುತ್ತಿದ್ದೀರಾ. ಎಷ್ಟೊಂದು ಜನ ಇಲ್ಲಿ ಶಕ್ತಿ ಯೋಜನೆಯಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು. ಜಸ್ಟ್ ನಿಮ್ಮ ಆಧಾರ್ ಕಾರ್ಡ್ ತೋರಿಸಿದ್ರೆ ಅಲ್ಲಿ ಕಂಡಕ್ಟರ್ ಏನ್ ಮಾಡುತ್ತಾರೆ ಅಂದ್ರೆ ಒಂದು ಟಿಕೆಟ್ ನ ಕೊಡುತ್ತಾರೆ. ಒಂದು ಟಿಕೆಟ್ ಯಾವ ರೀತಿ ಇರುತ್ತದೆ ಅಂದ್ರೆ ನಾರ್ಮಲ್ ಟಿಕೆಟ್ ತರಾನೇ ಇರುತ್ತೆ. ಆದ್ರೆ ಅದರ ಮೇಲೆ ನೀವು ಅಬ್ಸರ್ವ್ ಮಾಡಬಹುದು ಶಕ್ತಿ ಯೋಜನೆ ಅಂತ ಇರುತ್ತೆ. ಅಲ್ಲಿ ಯಾವುದೇ ತರಹದ ಪ್ರೈಸ್ ಮೊದಲು ಚೇಂಜಸ್ ಅಲ್ಲಿ ಇವಾಗ ಟಿಕೆಟ್ ಅಲ್ಲಿ ತರುತ್ತಾ ಇವೆ. ಇಲ್ಲಿ ಟಿಕೆಟ್ ಏನಾಗುತ್ತದೆ ಅಂದ್ರೆ ಮುಂದೆ ಒಂದು ಪಿಂಕ್ ಕಲರ್ ಬರುತ್ತೆ. ಈ ಒಂದು ಪಿಂಕ್ ಕಲರ್ ಟಿಕೆಟ್ ಅಲ್ಲಿ ಶಕ್ತಿ ಯೋಜನೆ ಅಂತ ಇರುತ್ತೆ. ಫ್ರೀ ಟಿಕೆಟ್ ಅಂತಾನು ಬಂದಿರುತ್ತೆ. ಈ ಒಂದು ಟಿಕೆಟ್ ಅಲ್ಲಿ ಎಲ್ಲಾ ಕಡೆನೂ ಕೂಡ ಕೊಡುತ್ತಾರಾ? ಹೌದಾ? ಹಾಗಾದ್ರೆ ಎಲ್ಲಾ ಸೇವಾದಲ್ಲಿ ಕೊಡುತ್ತಾ ಇಲ್ಲ. ಈ ಒಂದು ಪಿಂಕ್ ಟಿಕೆಟ್ ನ ಯಾಕೆ ಇವಾಗ ಮಾಡುತ್ತಿದ್ದಾರೆ ಅಂದ್ರೆ ಇಲ್ಲಿ ಶಕ್ತಿ ಯೋಜನೆಯಿಂದ ಏನಾಗುತ್ತದೆ ಅಂದ್ರೆ ಕೆಲವರಿಗೆ ಕಂಡಕ್ಟರ್ ಟಿಕೆಟ್ ವಿಷಯದಲ್ಲಿ ಪ್ರಾಬ್ಲಮ್ಸ್ಗಳು ಬರುತ್ತಿದೆ. ಅದರಿಂದ ಆ ರೀತಿ ಪ್ರಾಬ್ಲಮ್ಸ್ಗಳು ಆಗಬಾರದು ಅಂತ ಏನ್ ಮಾಡುತ್ತಿದ್ದಾರೆ ಅಂದ್ರೆ ಮುಂದೆ ನಿಮಗೆ ವೈಟ್ ಟಿಕೆಟ್ ಬದಲು ನಿಮಗೆ ಪಿಂಕ್ ಟಿಕೆಟ್ ನ ಕೊಡುತ್ತಾರೆ. ಆದ್ರೆ ಕೆಲವು ಸೇವಾದಲ್ಲಿ ಮಾತ್ರ ಈ ರೀತಿ ಕೊಡುತ್ತಾರೆ. ಇಲ್ಲ ಅಂದ್ರೆ ನಾರ್ಮಲ್ ಆಗಿ ವೈಟ್ ಟಿಕೆಟ್ ನ ಬರುತ್ತೆ. ಮತ್ತೆ ಮೇನ್ ಆಗಿ ಈ ಒಂದು ಅಪ್ಡೇಟ್ ಸರ್ಕಾರದಿಂದ ಬಂದಿರುವುದು ಏನೆಂದ್ರೆ ಇಲ್ಲಿ ಶಕ್ತಿ ಯೋಜನೆ ಅದು ಸಾಕಷ್ಟು ಮಹಿಳೆಯರು ಇವಾಗ ಪ್ರತಿನಿತ್ಯನೂ ಕೂಡ ನೀವು ಪ್ರಯಾಣ ಮಾಡುತ್ತಾ ಇರ್ತೀರಾ. ಆದ್ರೆ ಶಕ್ತಿ ಯೋಜನೆ ಕೊಟ್ಟಿರುವುದು ಏನಂದ್ರೆ ಬರೀ ಮಹಿಳೆಯರಿಗೆ ಫ್ರೀ ಬಸ್ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಕೆಲವು ಮಹಿಳೆಯರು ಏನ್ ಮಾಡುತ್ತಿದ್ದಾರೆ ಅಂದ್ರೆ ಹೇಗಿದ್ದು ಫ್ರೀ ಬಸ್ ಇದೆಯಲ್ಲ, ಎಷ್ಟು ಬೇಕಾದ್ರೂ ಲಗೇಜ್ ತೆಗೆದುಕೊಂಡು ಹೋಗಬಹುದು, ಅದಕ್ಕೂ ಕೂಡ ಫ್ರೀ ಬಸ್ ಆಗಿ ಇರುತ್ತೆ ಅಂತ ಅಂದುಕೊಂಡು ಬಿಟ್ಟಿದ್ದಾರೆ. ಆ ರೀತಿ ಇರಲ್ಲ. ಇನ್ನು ಮುಂದೆ ಏನಾಗುತ್ತದೆ ಅಂದ್ರೆ ಈ ಒಂದು ಶಕ್ತಿ ಯೋಜನೆ ನಿಮಗೆ ಬರೀ ಮಹಿಳೆಯರಿಗೆ ಮಾತ್ರ ಫ್ರೀ ಬಸ್ ಇರುತ್ತೆ. ಯಾರಾದ್ರೂ ಒಂದು 30 kgಗಿಂತ ಜಾಸ್ತಿ ತೆಗೆದುಕೊಂಡು ಹೋಗುತ್ತಿದ್ದೀರಾ ಅಂದ್ರೆ ಆ ಒಂದು ಲಗೇಜ್ ಅಂತಾನೆ ಸೆಪರೇಟ್ ಆಗಿ ಒಂದು ಟಿಕೆಟ್ ನ ತೆಗೆದುಕೊಳ್ಳಬೇಕಾಗುತ್ತದೆ. ಅದಕ್ಕೆ ಯಾವುದೇ ತರಹದ ಫ್ರೀ ಬಸ್ ಆಗಿ ಇರಲ್ಲ. ಮತ್ತೆ ನೀವು ಎಲ್ಲರೂ ಕೂಡ ಶಕ್ತಿ ಸ್ಮಾರ್ಟ್ ಕಾರ್ಡ್ ಯಾವಾಗ ಬರುತ್ತೆ ಅಂತ ಕಂಪ್ಲೇಂಟ್ ಮಾಡುತ್ತಿದ್ರಿ. ಅದರ ಬಗ್ಗೆ ಜಿಲ್ಲೆಯಲ್ಲಿ ಅಪ್ಡೇಟ್ ಕೊಡುತ್ತೀವಿ ಅಂತ ಹೇಳಿದ್ದಾರೆ ಸಾರಿಗೆ ಸಚಿವರು. ಅಲ್ಲಿ ತನಕ ವೇಟ್ ಮಾಡಿ. ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುವುದರಿಂದ ಎಲ್ಲ ಮಹಿಳೆಯರಿಗೂ ಕೂಡ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.